ಇವತ್ತು ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡುವಂಥ ಕಬಾಬ್ ಪೌಡರ್ ಹೇಗೆ ಅನ್ನೋದನ್ನು ನೋಡೋಣ. ಮಾರ್ಕೆಟಲ್ಲಿ ಸುಮಾರು ಬ್ರ್ಯಾಂಡ್ ಸಿಗುತ್ತೆ, ಬಟ್ ಅದು ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರೋದ್ರಿಂದ ಅಷ್ಟೊಂದು ಹೆಲ್ದಿಗೆ ಒಳ್ಳೆಯದಲ್ಲ. ಹಾಗಾಗಿ ಈ ಥರ ಇನ್ಸ್ಟೆಂಟಾಗಿ ಮನೇಲಿ ಮಾಡಬಹುದು. ಸೊ ನಾನೀಗ ತೋರಿಸ್ತಾ ಇರೋವಂಥದ್ದು ಒಂದು ಅರ್ಧ kg ಚಿಕನ್ಗೆ ಎಷ್ಟು ಕ್ವಾಂಟಿಟೀಸ್ ಹಾಕಬೇಕಂತ ತೋರಿಸ್ತೀನಿ. ಇದನ್ನೇ ನೀವು ಜಾಸ್ತಿಯಾಗಿ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅಥವಾ ಸ್ಟೋರ್ ಮಾಡಿಕೊಂಡು ನೀವು ಫ್ರಿಜ್ಗಳಲ್ಲಿ ಇಟ್ಕೊಂಡು ಯೂಸ್ ಮಾಡಬಹುದು ಫ್ರೆಂಡ್, ಈ ಪೌಡರ್ನ. ಓಕೆನಾ, ಇದು ಮಟನ್ ಮತ್ತು ಚಿಕನ್ ಎರಡಕ್ಕೂ ಕೂಡ ನೀವು ಯೂಸ್ ಮಾಡಬಹುದು. ಓಕೆನಾ, ಸೊ ನಾನು ಅದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ. ಈ 3 ಹಿಟ್ಟುಗಳನ್ನ ತೊಗೊಂಡಿದ್ದೀನಿ. ಓಕೆನಾ, ಮತ್ತು 3/4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಇಲ್ಲ 1.5 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆನಾ, ಇಷ್ಟನ್ನೆಲ್ಲ ತೊಗೊಂಡಿದ್ದೀನಿ. ನಂತರ ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಮತ್ತು ಕಸೂರಿ ಮೇಥಿ. ಓಕೆನಾ, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವು ಸ್ಟೋರ್ ಮಾಡಬೇಕು ಸ್ವಲ್ಪ ದಿನ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಅವಾಯ್ಡ್ ಮಾಡಿ. ಓಕೆನಾ, ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಕರ್ಡ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಇನ್ ಕೇಸ್ ಸ್ಟೋರ್ ಮಾಡಬೇಕಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನೀವು ಅಷ್ಟನ್ನೇ ನಾನು ಹೇಳಿರುವಂಥ ಪೌಡರ್ಗಳನ್ನು ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಾಗ ನೀವು ಅದನ್ನು ಹಾಗೆ ಸುಮಾರು ದಿನ ಯೂಸ್ ಮಾಡಬಹುದು. ಓಕೆನಾ, ಸೊ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಆಯಿಲ್ ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೀರು ಹಾಕೋದನ್ನು ಅವಾಯ್ಡ್ ಮಾಡಬೇಕು ಫ್ರೆಂಡ್. ಓಕೆನಾ, ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಚಿಕನ್ ಯಾವಾಗ ಬೇಕಾದ್ರೂ ಇನ್ಸ್ಟೆಂಟಾಗಿ ಚಿಕನ್ ಅಥವಾ ನೀವು ಮಟನ್ ತಂದಾಗ ಇನ್ಸ್ಟೆಂಟಾಗಿ ಅದಕ್ಕೆ ನೀವು ಈ ರೀತಿಯಾಗಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ನೀವು ಕೆಳಗಡೆ ಇಡ್ಬೋದು. ಫ್ರಿಜ್ಜಲ್ಲಿ ಇಡ್ದಿದ್ರೂ ಪರವಾಗಿಲ್ಲ, ಅಥವಾ ಫ್ರಿಜ್ಜಲ್ಲಿ ಇಡ್ತೀನಿ ಅಂದ್ರೂ ನೋ ಪ್ರಾಬ್ಲಮ್. ಓಕೆನಾ, ಸೊ ಈ ರೀತಿಯಾಗಿ ನಾವು ಚಿಕನ್ಗೆ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನಾವು ಇದನ್ನು ಕಬಾಬಾಗಿ ಎಣ್ಣೆಯಲ್ಲಿ ಕರ್ಕೊಂಡು ತಿನ್ಬೋದು ಫ್ರೆಂಡ್. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೋಪ್ಫುಲಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಭಾರ.